Hello everyone, welcome back to my YouTube channel after long break. ತುಂಬ ದಿನಗಳಿಂದ ಹತ್ರ 1 ಇಯರೇ ಆಯಿತು ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತ. ಇಷ್ಟು ದಿನ ನನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ನಾನು ಬ್ಯುಸಿಯಾಗೋಗಿದ್ದೆ. ಸೊ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಅಪ್ಕಮಿಂಗ್ ಡೇಸ್ ನಿಮಗೆಲ್ಲ ಅಪ್ಡೇಟ್ ಸಿಗುತ್ತೆ. ಸೊ ಗಾಯ್ಸ್, ಐ ಆಮ್ ಫೈನಲಿ ಬ್ಯಾಕ್ ಟು ದ ಫ್ರೇಮ್. ನನ್ನ ಚಾನಲ್ನ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇವತ್ತು ನಮ್ಮ ಪಾಪುದು 1.5 ಮಂತ್ ವ್ಯಾಕ್ಸಿನೇಷನ್ ಇದೆ. ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು ಜ್ವರ ಬರುತ್ತೆ, ಪಾಪು ಅಳುತ್ತೆ ಅಂತ. ಅಳ್ಬಾರ್ದು ಮುದ್ದು. ಓನಾಯ್ತು ನಿಂಗೆ? ಏನು ಮಾಮ್ ಬೇಕಾ? ಮಾಮಲ್ಲಿ ಕರ್ಕೊಂಡು ಹೋಗೋಣ? ಬೇಡಲ್ಲ, ಅವೇ ಹೋಗೋದು ನಡಿ. ಅಪ್ಪ, ಅಮ್ಮ, ಅಜ್ಜಿ 3 ಜನ ಬರ್ತೀರಿ. ನೀನು ಎತ್ಕೊಳಪ್ಪ, 3 ಜನ ಬರ್ತೀರಿ. ಹೋಗೋಣ ಕಂದಮ್ಮ. ಒಳ್ಳೆ ಕುಂತು ಕಂದ, ಒಳ್ಳೆ ಬಂಗಾರಿ ನೀನು, ಒಳ್ಳೆ ಬಂಗಾರಿ ನೀನು. ಈಗ ಚಂದಾಪುರ ಹೋಗ್ತಾ ಇದ್ದೀವಿ ಪಾಪು ವ್ಯಾಕ್ಸಿನೇಷನ್ಗೆ. ನೋಡಿ ನಮ್ಮ ಯಜಮಾನ್ರು ಎಷ್ಟು ಸೀರಿಯಸ್ಸಾಗಿ ಕಾರ್ ಓಡಿಸ್ತಾ ಇದ್ದಾರೆ. ಯೂಟ್ಯೂಬರ್ ಅಂತ ಬೇರೆ ಕಮೆಂಟ್ ಮಾಡ್ತಾ ಇದ್ದಾರೆ. ನನ್ನ ರೇಗ್ಸಿಲ್ಲ ಅಂದರೆ ಇವ್ರಿಗೆ ಸಮಾಧಾನನೇ ಆಗಲ್ಲ. ಹಾಸ್ಪಿಟಲ್ಗೆ ರೀಚ್ ಆಗಿದ್ದೀವಿ. ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಹಾಕಿಸ್ಬೇಕು ಆ ವ್ಯಾಕ್ಸಿನ್ ಅಂತ ಅಂದ್ಕೊಂಡಿದ್ದೆ, ಬಟ್ ಸ್ವಲ್ಪ ನರ್ವಸ್ ಆಗಿದ್ದೆ ನಾನು. ಪ್ರೈವೇಟಲ್ಲೇ ವ್ಯಾಕ್ಸಿನ್ ಹಾಕ್ಸೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಪಾಪು ತುಂಬ ಅಳ್ತಿತ್ತು, ನಾನಂತೂ ತುಂಬ ಎಮೋಷ್ನಲ್ಲೇ ಆಗಿಬಿಟ್ಟೆ. ಫೈನಲಿ ಇಂಜೆಕ್ಷನ್ ಕಂಪ್ಲೀಟ್ ಆಯಿತು. ಸ್ವಲ್ಪ ಪರ್ಚೇಸಿಂಗ್ ಇದೆ, ಮುಗಿಸ್ಕೊಂಡು ಮನೆ ಕಡೆ ಹೋಗ್ತೀವಿ. ಫೈನಲಿ ರೀಚಡ್ ಹೋಮ್. ನಮ್ಮಮ್ಮ ಪಾಪುನ ಮಲಗಿಸ್ತಾ ಇದ್ದಾರೆ ನೋಡಿ. ಗೈಸ್, ಈ ಥರ ಎಲ್ಲಾದರೂ ನೋಡಿದ್ದೀರಾ ಜ್ವರ ಚೆಕ್ ಮಾಡೋದು ಕಾಲಲ್ಲಿಂದ? ಬರೀ ಇಂಥದೆಯ. ನಮ್ಮ ಯಜಮಾನ್ರು ಪಾಪುಗೆ ಬಟ್ಟೆಗಳು ಪರ್ಚೇಸ್ ಮಾಡಿದ್ದಾರೆ. ನ್ಯೂ ಟ್ರೆಂಡಿ ಸ್ಟೈಲ್, ನ್ಯೂ ಟ್ರೆಂಡಿ ಬರುತ್ತೆ, ಚೆನ್ನಾಗಿದೆ. ಅದು ಒಳ್ಳೆ ಸಾಫ್ಟಾಗಿದೆ. ಇದು ಪ್ರಾಡಕ್ಟ್ ಬಗ್ಗೆ ಏನು ಬೇರೆ ಮಾತಿಲ್ಲ, ಅದು ಬೇರೆ ಪ್ರಶ್ನೆ. ಚೆನ್ನಾಗಿದೆ ಅದರಲ್ಲ, ಫುಲ್ ಸಾಫ್ಟಿಯಾಗಿ. ಒಳ್ಳೆ ಶೂ ಥರ ಇದೆ ಇದು. ಹೌದಾ? ಏನು ವಿರಾಟ್ ಕೊಹ್ಲಿ ನ್ಯೂ ಲಾಂಚ್ ಮಾಡೋನಲ್ಲ 1.8 ಆ ಥರ ಇದೆ. ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಕಡಿಮೆ ಅಷ್ಟೇ. ಅದು 1.8, ಇದು 3.6. ಡಿಫ್ರೆನ್ಸ್ ಎಂತ? ಅದು 1.8, ಇದು 3.6. ನಿಮ್ಮಂತಂದು ಹೋಗ್ಬಿಟ್ರೆ 3.6 ಆಗ್ಬಿಡ್ತದೆ. ಅದು ಬೇರೆ ಪ್ರಶ್ನೆ. ಇವಾಗ ಏನೇನು ಬರ್ತದೆ ನನಗೆ ಗೊತ್ತಿಲ್ಲ. ಇದೇನು ತಗೊಂಡಿರೋದು ಅಂದರೆ ಡಾಕ್ಟ್ರು ಇದನ್ನು ಪರ್ಚೇಸ್ ಮಾಡಿದ್ದೀವಿ. ಏನಕ್ಕೆ ಅಂದರೆ ಪಾಪುಗೆ ಜ್ವರ ಚೆಕ್ ಮಾಡೋಕ್ಕೆ 1.5 ಮಂತ್ ಇಂಜೆಕ್ಷನ್ ಹಾಕ್ಸಿದ್ದೀವಿ ಇವತ್ತು, ವ್ಯಾಕ್ಸಿನೇಷನ್ನು. ಅದಕ್ಕೆ ಜ್ವರ ಚೆಕ್ ಮಾಡೋಕ್ಕೆ ಅಂತ ಇದನ್ನು ಪರ್ಚೇಸ್ ಮಾಡಿದ್ದೀವಿ. ಇದು ಒಂದು ಪರ್ಚೇಸ್ ಮಾಡಿದ್ದೀವಿ, ಇದು ಡಾಕ್ಟ್ರೇ ಬರ್ಕೊಟ್ಟಿದ್ದಾರೆ. ನೆಕ್ಸ್ಟು ಡೈಪರು. ನೋಡ್ಸು ಇನ್ನೊಂದ್ಸರಿ. ಒನ್ಸ್ ಅಗೇನ್ ಪ್ಲೀಸ್. ಇವಾಗ ಏನೋ ಮಾಡ್ದಲ್ಲ ಅದನ್ನು ತೋರಿಸು. ಚಿನ್ನು ಮರಿ, ಸಪ್ಪೆ ಆಗ್ಬಿಟ್ಟವನು ಇವತ್ತು. ನಾವು ಯಾರೂ ಮನೆಗಿರ್ಲಿಲ್ವಲ್ಲ ಅದಕ್ಕೆ. ನೋಡ್ರಿ ಏನು ಮಾಡ್ತಾ ಇದ್ದೀನಿ ನೋಡ್ರೆ. ಪಾಪುಗೆ ವ್ಯಾಕ್ಸಿನ್ ಹಾಕ್ಸಿದ್ರಲ್ಲ, ಹೆಂಗನ್ನಿಸ್ತು? ಬೇಜಾರಾಯಿತು, ನೋವಾಯಿತು, ದುಃಖ ಆಯಿತು. ಯಾಕೆ ದುಃಖ ಪಟ್ಕೊತೀಯ? ಪಾಪು ಅನ್ನೋದಕ್ಕೆ
ನಗೀತಾ ಇದೆಯಾ? ಇವಾಗ ಮಲ್ಗೋನಲ್ಲ ನಗೀತಿದ್ದೀನಿ ಅವನ ಹತ್ರ ನಾನು ಹೇಳ್ತೀನಿ. ಅಳ್ಬೇಡ ಬಿಡು ಹೋಗ್ಲಿ. ನಾನು 10 ಸಾಕಾಗಿದೆ, ನೀನು ಯಾಕೆ ಅಳ್ತೀಯ? ನೀನು ಮತ್ತೆ ಯಾಕತ್ತೆ? ನನ್ನ ಮಗ ಅವ್ನು ನನಗೂ ಮೊಮ್ಮಗನೇ. ಓ ಮಿಸ್ಟರ್ ಯಜಮಾನ್ರೆ, ಯಾಕೆ ಎಷ್ಟು ಗಲೀಜಾಗಿ ಇಟ್ಕೊಂಡಿದ್ದೀರಾ ರೂಮು? ನೀನು ಪಾಪು ವ್ಯಾಕ್ಸಿನ್ ಹಾಕ್ಸಿದ್ರಲ್ಲ, ನಿಂಗೆ ಭಯ ಆಯ್ತಾ? ಹಂಗೇನಕ್ಕೆ ಬೈ, ನಾನು ಚಿಕ್ಕ ವಯಸ್ಸಲ್ಲಿ ಹೆಂಗೆ ಹಾಕ್ಸ್ಕೊಂಡು ಗೊತ್ತಾ? ನಿನಗೆ ನೀನು ಚಿಕ್ಕ ಹುಡುಗ ಅಲ್ಲ ಇವಾಗ, ಪಾಪು ಚಿಕ್ಕ. ನಾನು ಹೇಳ್ತಾ ಇರೋದು ಪಾಪುಗೆ ಹಾಕ್ಸೋ ಟೈಮಲ್ಲಿ ಆ ಥರ ಟೈಮಲ್ಲೇ ನಾನು ಇದ್ನಲ್ಲ, ಅದನ್ನು ನಾನು ಹೇಳ್ತಾ ಇದ್ದೀನಿ. ನಾನು ಕೇಳ್ತಿರೋದು ಪಾಪು ಇವಾಗ ವ್ಯಾಕ್ಸಿನ್ ಹಾಕ್ಸಿದ್ರ, ವಾಟ್ ಯು ಫೀಲ್ ಇನ್ಸೈಡ್ ಯುವರ್ ಹಾರ್ಟ್? ಅದೇ ನಾನು ಹೇಳ್ತಿದ್ನಲ್ವ, ನಾನು ಅವಾಗ ಹಾಕ್ಸ್ಕೊಂಡಾಗ ನನ್ನ ಬಗ್ಗೆ ಯಾರು ಫೀಲ್ ಮಾಡೋರಿಲ್ಲ ಗೊತ್ತಿಲ್ಲ, ಇದನ್ನು ನಾನು ಫೀಲ್ ಮಾಡಲ್ಲ. ಯಾಕಂದರೆ ನನಗೆ ಅವಾಗ ನೋವಾಗಿತ್ತು, ಇವಾಗ ನನ್ನ ಮಗನಿಗೂ ನೋವಾಯಿತು ಅಷ್ಟೇ. ಫೀಲ್ ಮಾಡ್ಕೋಬೇಕು. ಯು ಹ್ಯಾವ್ ಟು ಫೀಲ್ ಎವ್ರಿಥಿಂಗ್, ಎವ್ರಿ ಮೂಮೆಂಟ್. ಅವ್ನು ಇವಾಗ ಆಡಿಸ್ತಿರಲ್ಲ ಅದೇ ಫೀಲು ನಮ್ಗೆ ಇವಾಗ, ಫುಲ್ಲು ಅದೇ ಫೀಲು. ಒಂದು ಎತ್ತಿ ಆಡಿಸ್ತಿರಲ್ಲ ಇವಾಗ ಅದೇ ಫೀಲ್. ಆ ಫೀಲ್ಗಿಂತ ಅಚ್ಚುಚ್ಚೋ ಫೀಲ್ ಅಲ್ಲ ನಮಗೆ, ಅದು 1 ಸೆಕೆಂಡ್ ಫೀಲ್. ಅದು ವ್ಯಾಕ್ಸಿನ್ ಹಾಕಿರೋ ರೀಸನ್ ಏನು? ರೀಸನ್ನು ಫ್ಯೂಚರಲ್ಲಿ ಯಾವುದೇ ಥರದ ಕುಂದುಕೊರತೆ ಪ್ರಾಬ್ಲಮ್ಸ್ ಬರಬಾರ್ದು ಈ ಥರ. ಬಲೆ ಮಾತಾಡ್ತಾರೆ ನೀವು. ಸೊ ಗೈಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸೀಮಂತ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಓಕೆ ಫ್ರೆಂಡ್, ಟೇಕ್ ಕೇರ್, ಬಾಯ್.